Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 77 verse 14. You are the God who works miracles. You showed your might among the nations. ಕೀರ್ತನೆಗಳು 77:14 ವಚನ. ಅದ್ಭುತಗಳನ್ನು ನಡೆಸುವ ದೇವರು ನೀನೆ, ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದೆ. ಹೌದು, ನಮ್ಮ ದೇವರು ಈ ದಿನ ನಮ್ಮ ಜೀವಿತದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ದೇವರು ಅದ್ಭುತಗಳನ್ನು ನಡೆಸುವಂಥ ದೇವರು, ನಮ್ಮ ದೇವರು ಪರಾಕ್ರಮಶಾಲಿಯಾದಂಥ ದೇವರು, ಪರಾಕ್ರಮವಾದ ಕಾರ್ಯಗಳನ್ನು ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ ಎನ್ನುವ ವಾಕ್ಯವನ್ನು ಇವತ್ತು ದೇವರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಸತ್ಯವೇದವನ್ನು ತೆರೆದು ಓದುವಾಗ ನಮಗೆ ಗೊತ್ತಾಗುತ್ತದೆ, ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಜೀವಿಸಿ ನರಮಾನವನಾಗಿ ಇರುವಾಗ ಜನರ ಮಧ್ಯದಲ್ಲಿ ಓಡಾಡುತ್ತಾ ಇದ್ದರು, ಜನರೊಟ್ಟಿಗೆ ಮಾತನಾಡುತ್ತಾ ಇದ್ದರು, ಜನರಿಗೆ ವಾಕ್ಯವನ್ನು ಸಾರುತ್ತಾ ಇದ್ದರು, ಹಸಿದವರಿಗೆ ಉಣಬಡಿಸುತ್ತಾ ಇದ್ದರು. ಈ ರೀತಿ ಆತನು ಈ ಲೋಕದಲ್ಲಿರುವಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಆತನ ವಸ್ತ್ರವನ್ನು ಮುಟ್ಟಿದ ತಕ್ಷಣವೇ ಜನರು ಆರೋಗ್ಯವನ್ನು ಪಡೆದುಕೊಂಡಿದ್ದಾರೆ. ಈ ರೀತಿ ನಮ್ಮ ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಅದೇ ದೇವರು ಇಂದೂ ಕೂಡ ಜೀವಂತರಾಗಿದ್ದಾರೆ. ಆ ದೇವರು ಇಂದು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾರೆ. ನಿನ್ನ ಜೀವಿತದಲ್ಲಿ ಪರಾಕ್ರಮಶಾಲಿಯಾಗಿದ್ದುಕೊಂಡು ಪರಾಕ್ರಮ ಕೃತ್ಯಗಳನ್ನು ನಿನ್ನ ಮಧ್ಯದಲ್ಲಿ ಮಾಡಲಿಕ್ಕಿದ್ದಾರೆ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರಿಯರೇ. ಊಹಿಸಲಾರದಂತಹ ಕಾರ್ಯಗಳನ್ನು ಇಂದು ದೇವರು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ಯೆರೆಮೀಯ 32:27 ನಾವು ನೋಡುತ್ತೇವೆ, ನನಗೆ ಅಸಾಧ್ಯವಾದುದುಂಟೋ ಎಂಬುದಾಗಿ ಅಲ್ಲಿ ದೇವರು ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ನಾನೇ ದೇವರು ಎಂಬುದಾಗಿ. ಹೌದು, ದೇವರು ಪ್ರತಿಯೊಬ್ಬ ಮಾನವನಿಗೆ ದೇವರಾಗಿದ್ದಾನೆ. ಆತನು ಯೆಹೋವ ದೇವರಾಗಿದ್ದಾರೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನ ಕೈ ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ಇಂದು ನಿನ್ನ ಪರಿಸ್ಥಿತಿ ಯಾವುದೇ ಆಗಿದ್ದರೂ, ನಿನ್ನ ಪರಿಸ್ಥಿತಿ ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿರುವಾಗ, ನಿನ್ನ ಜೀವಿತದಲ್ಲಿ ಆರೋಗ್ಯವಿಲ್ಲದೆ ನೀನು ಕೊರಗುತ್ತಾ ಇರುವುದಾದರೆ, ಹಣಕಾಸಿನ ವಿಷಯದಲ್ಲಿ ನೀನು ತೊಂದರೆಗೆ ಈಡಾಗಿರುವುದಾದರೆ, ನಿನ್ನ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ ಎಂಬುದಾಗಿ ನೀನು ಚಿಂತಿಸುತ್ತಾ ಇರುವುದಾದರೆ, ನಿನ್ನ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಆಶೀರ್ವಾದ ಕಾಣದಾಗಿ ನೀನು ಚಿಂತಿತನಾಗಿರುವಾಗ, ಇಂದು ನೀನು ದೇವರ ವಾಕ್ಯವನ್ನು ನಂಬು. ನಮ್ಮ ದೇವರು ಪರಾಕ್ರಮವನ್ನು ನಡೆಸುವಂಥ ದೇವರು, ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು ಎಂಬುದಾಗಿ ನೀನು ನಂಬು. ನಿನ್ನ ಪೂರ್ಣ ಹೃದಯದಿಂದ ನಂಬು. ನೀನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸು. ಖಂಡಿತವಾಗಿಯೂ ದೇವರು ಹಿಂದೆ ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಇಂದು ನೀವು ಕೊಟ್ಟಿರೋ ವಾಕ್ಯವನ್ನು ನಂಬುತ್ತೇವೆ ಸ್ವಾಮಿ. ಹೌದು ಕರ್ತನೇ, ನೀವು ಅದ್ಭುತಗಳನ್ನು ಮಾಡುವಂಥ ದೇವರು, ನೀನು ಪರಾಕ್ರಮ ಕೃತ್ಯಗಳನ್ನು ಮಾಡುವಂಥ ದೇವರಪ್ಪ. ಅದಕ್ಕಾಗಿ ಸ್ತೋತ್ರ ತಂದೆಯೇ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ಇಂದು ಅವರು ಯಾವ ಕೊರತೆಯಿಂದ ಬಳಲುತ್ತಿದ್ದರು ದೇವ, ಅವರ ಕೊರತೆಗಳನ್ನು ನೀಗಿಸು ಸ್ವಾಮಿ. ಹಣಕಾಸಿನ ತೊಂದರೆಯಿಂದ ನೀಗಿಸು ಕರ್ತನೆ. ಇಂದು ಅವರು ಮನಮುರಿದವರಾಗಿದ್ದಾರೆ ಕರ್ತನೆ, ಚಿಂತೆಗೊಳಗಾಗಿದ್ದಾರೆ ಸ್ವಾಮಿ, ಅನಾರೋಗ್ಯತೆಯಲ್ಲಿದ್ದಾರೆ ಸ್ವಾಮಿ, ಆಶೀರ್ವಾದವನ್ನೇ ಕಾಣದೆ ಜಿಗುಪ್ಸೆಗೆ ಒಳಗಾಗಿದ್ದಾರೆ ದೇವ. ಅವರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರಿಗೆ ಆರ್ಥಿಕ ಸಮಸ್ಯೆಯಿಂದ ಬಿಡುಗಡೆ ಕೊಡು ಸ್ವಾಮಿ, ಅನಾರೋಗ್ಯತೆಯಿಂದ ಬಿಡುಗಡೆ ಕೊಡು ಕರ್ತನೆ. ಇಂದಿನಿಂದ ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡು ಎಂಬುದಾಗಿ ದೀನತೆಯಿಂದ ನಿಮ್ಮ ಪಾದದಲ್ಲಿ ಬಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.